ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿ 4 ದಿನಕ್ಕೆ ಕೊನೆಗೂ ನಮ್ಮ ಸುಪ್ರೀಂ ಕೋರ್ಟಿಂದ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ಬೈಕ್ ಟ್ಯಾಕ್ಸಿಗೆ. ನಿಜವಾಗ್ಲೂ ಈ ಒಂದು ವಿಷಯ ಕೇಳಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಆ ವಿಚಾರ ಯಾವುದು, ಖುಷಿ ವಿಚಾರ ಯಾವುದು ಅಂತ ಹೇಳ್ತೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಬೈಕ್ ಟ್ಯಾಕ್ಸಿದು ಎವ್ರಿಡೇ ಅಪ್ಡೇಟ್ ಎಲ್ಲರೂ ಕಲೆಕ್ಟ್ ಮಾಡಿ ಮಾಹಿತಿನ ತಿಳಿಸ್ಕೊಡ್ತಾನೆ ಇರ್ತೀವಿ. ಏನೇ ಒಂದು ಬೈಕ್ ಟ್ಯಾಕ್ಸಿ ಹೊಸ ಅಪ್ಡೇಟ್ ಬಂದರೆ. ಹಾಗಾಗಿ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ತಲುಪೋ ಗಂಟನ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿ 4 ಡೇಸ್ ಆಯಿತು. ಅದಕ್ಕೆ ಮುಂಚೆ ನಮ್ಮ ಹೈಕೋರ್ಟ್ ಏನು ಹೇಳಿತ್ತು, ಬೈಕ್ ಟ್ಯಾಕ್ಸಿಗೆ ಬ್ಯಾನ್ ಮಾಡೋಂಗಿಲ್ಲ, ಹೆಂಗಿದೆ ಹಂಗೆ ರನ್ ಆಗ್ತಾ ಇರಲಿ, ಬೈಕ್ ಟ್ಯಾಕ್ಸಿಗೆ ಒಂದು ಪಾಲಿಸಿ ಅಂತ ತಗೊಂಡು ಬನ್ನಿ ಅಂತ ರಾಜ್ಯ ಸರ್ಕಾರಕ್ಕೆ ಪಾಲಿಸಿನ ಕೊಡ್ತು. ಬಟ್ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತು, ಯಾವುದೋ ಪಾಲಿಸಿನೂ ತರಲಿಲ್ಲ, 3 ತಿಂಗಳವರೆಗೂ ಹಂಗೆ ಬಿಡ್ತು. ಹೈಕೋರ್ಟ್ ತೀರ್ಪನ್ನು ಉಲ್ಲಂಘನೆ ಮಾಡ್ತು. ಅದಾದ ನಂತರ ನಮಗೆ ಬೈಕ್ ಟ್ಯಾಕ್ಸಿ ಬೇಡ, ನಾವು ಯಾವುದೋ ಪಾಲಿಸಿ ತರಲ್ಲ ಅಂತ ಏಕಾಏಕಿ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕ್ತು. ಸುಪ್ರೀಂ ಕೋರ್ಟ್ ಕೇಸ್ ಹಾಕಿ ಸತತ 3 ತಿಂಗಳಾದ್ರೂ ಯಾವ ಒಂದು ಹಿಯರಿಂಗ್ ಡೇಟು ಕೂಡ ಬರಲಿಲ್ಲ. ನಾವು ಪ್ರತಿನಿತ್ಯ ನೋಡ್ತಾ ಇದ್ದು ಬೈಕ್ ಟ್ಯಾಕ್ಸಿಗೆ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆಯಲ್ಲ, ಒಂದು ಹಿಯರಿಂಗ್ ಡೇಟ್ ಬರ್ತಾ ಇಲ್ಲ ಅಂತ. ಕೊನೆಗೂ ಫೈನಲಿ ಬೈಕ್ ಟ್ಯಾಕ್ಸಿಗೆ ಒಂದು ಹಿಯರಿಂಗ್ ಡೇಟ್ ಕೂಡ ಕೊಡ್ತು ನಮ್ಮ ಸುಪ್ರೀಂ ಕೋರ್ಟು. ಹೇಗೆ ಅಂದರೆ 4 ಡೇಸಿಂದ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ದರಿಂದ ಇದ್ರ ಚರ್ಚೆ ಡೆಲ್ಲಿವರೆಗೂ ತಲುಪಿದೆ ಅಂದರೆ ಲೆಕ್ಕ ಹಾಕಿ. ಎಷ್ಟು ಮಟ್ಟಿಗೆ ಬೈಕ್ ಟ್ಯಾಕ್ಸಿ ಹವಾ ಇದೆ ಅಂದರೆ ಇಲ್ಲೇ ಗೊತ್ತಾಗ್ತಾ ಇದೆ. ಹಂಗಾಗಿ ಫೈನಲಿ ಒಂದು ಬೈಕ್ ಟ್ಯಾಕ್ಸಿ ಹಿಯರಿಂಗ್ ಡೇಟ್ ಬಂತು. ಆ ಹಿಯರಿಂಗ್ ಡೇಟ್ ಯಾವುದು ಅಂತವ ಫಸ್ಟು ಒಂದು 2 ಮಿನಿಟ್ಸ್ ವಿಚಾರ ಹೇಳ್ಬಿಡ್ತೀನಿ, ಆಮೇಲೆ ಅದರ ಡೇಟ್ ಹೇಳ್ತೀನಿ. ಬೈಕ್ ಟ್ಯಾಕ್ಸಿ ಬಗ್ಗೆ ಸಪೋರ್ಟ್ ಆಗಿ ತುಂಬ ಚೆನ್ನಾಗಿ ಒಬ್ಬರು ಮಾತಾಡಿದ್ರು, IMA ನ್ಯೂಸ್ ಟುಡೇ ಅಂತ. ಈ ಒಂದು ಚಾನಲಿಂದ ನಮ್ಮ ಕರ್ನಾಟಕದ ಹೊಸ ಸಿ ಎಂ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಸಖತ್ತ ಕ್ವಶನ್ ಮಾಡಿ ಕೇಳಿದ್ದಾರೆ. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಇಲ್ಲಿಗಲ್ ಅಂತೀರಾ, ಆದರೆ ಎಲ್ಲೋ ಬೋರ್ಡ್ನ ಕನ್ವರ್ಟ್ ಮಾಡಿ ಕೊಡ್ಬೋದಲ್ವಾ? ಎಲ್ಲೋ ಬೋರ್ಡ್ ಮಾಡಿಸೋದು ಇಲ್ಲಿ, ಎಲ್ಲೋ ಬೋರ್ಡ್ಗೆ ಅಪ್ಲಿಕೇಶನ್ ಹಾಕೋದಿಲ್ಲಿ, ಅದಕ್ಕೆ ಫಾರ್ಮ್ ಮೇಲೆ ತರೋದು ಕೊಡಬೇಕಲ್ವ? ಇದಕ್ಕೆಲ್ಲ ಗೈಡ್ಲೈನ್ಸ್ ಮಾಡಬೇಕಲ್ಲ ನೀವು RTOದವರು, ಯಾಕೆ ಮಾಡಿಲ್ಲ? ಹೈಕೋರ್ಟ್ ಏನು ಹೇಳಿತ್ತು, ಯಾರು ಹೊಟ್ಟೆ ಮೇಲೆ ಹೊಡೆಯೋಂಗಿಲ್ಲ, ಪ್ರತಿಯೊಬ್ಬರೂ ಜೀವನ ಮಾಡಬೇಕು, ಎಲ್ಲರೂ ಅನ್ನ ಯಾರು ಕಿತ್ಕೊಳಂಗಿಲ್ಲ, ಎಲ್ಲ ಇದು ಪ್ರಜಾಪ್ರಭುತ್ವ ದೇಶ, ಎಲ್ಲರೂ ಜೀವನ ಮಾಡಬೇಕು ಅಂತ ಹೈಕೋರ್ಟ್ ಹೇಳಿತ್ತು. ಬೈಕ್ ಟ್ಯಾಕ್ಸಿನ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡಂಗೆ ಇಲ್ಲ, ಇದಕ್ಕೆ ಆದಂಥ ಒಂದು ಪಾಲಿಸಿ ತಂದು ಮಾಡಕ್ಕೆ ಬಿಡಿ ಅಂತ ಹೈಕೋರ್ಟ್ ಆದೇಶ ಹೊರಡಿಸಿತ್ತು. ಅದನ್ನು ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಅವ್ರು ಇನ್ನೂ ಒಂದು ಕ್ವಶನ್ ಮಾಡಿ ಕೇಳಿದ್ರು DK ಶಿವಕುಮಾರ್ ಅವರಿಗೆ, ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲಿ ಮಾಡಿದ್ರೆ ಇಲ್ಲಿಗಲ್ಲು ಬ್ಯಾನ್ ಮಾಡಿದ್ರಿ, ಆಟೋ ಯಾಕೆ ಮಾಡ್ತಾ ಇಲ್ಲ? ಈಗ ಕರ್ನಾಟಕದಲ್ಲಿ ಆಟೋ ಓಡಿಸೋಕ್ಕೆ ಮೀಟ್ರ್ ಕೊಟ್ಟಿದ್ದಾರಲ್ವ, ಮೀಟ್ರ್ ಹಾಕ್ಕೊಂಡು ಎಲ್ಲ ಓಡಿಸ್ಬೇಕಲ್ವ, ಯಾರು ಮೀಟ್ರೇ ಹಾಕುವಂತ ಇಲ್ಲ, ಮನಸ್ಸಿಗೆ ಬಂದಾಗ ಅಮೌಂಟ್ ಕೇಳ್ತಾ ಇದ್ದಾರೆ, ಅವನ್ನೆಲ್ಲ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಹಂಗಾರೆ? ಇವತ್ತೆಷ್ಟು 150% ಜನ ಮೀಟ್ರ್ ಹಾಕೊಂಡು ಓಡಿಸ್ತಾರೆ, ಇನ್ನೂ 50% ಜನ ಮೀಟ್ರೇ ಹಾಕೊಳಲ್ಲ. 100 ರೂಪಾಯಿ ಹೋಗೋ ಜಾಕೆ 200 ಕೊಡಿ, 300 ಕೊಡಿ ಅಂತಾರೆ. ಆ ಆಟೋಗಳು ಸೀಸ್ ಮಾಡಿ ಅವರಿಗೂ ಫೈನ್ ಹಾಕಿ ಸಖತ್ತ ಕೇಳಿದ್ದಾರೆ ಅವರು. ನಾನು ಹೇಳ್ತಾ ಇಲ್ಲ, ಇದನ್ನು IMA ನ್ಯೂಸ್ ಟುಡೇ ಅಂತ ಇದೆ, ಹೋಗಿ ಆ ಚಾನಲಲ್ಲಿ ಪ್ರತಿಯೊಬ್ಬರು ಹೋಗಿ ನೋಡಿ. ಈ ಥರ ಧ್ವನಿ ಎತ್ತಿ ಮಾತಾಡಬೇಕು ಬೈಕ್ ಟ್ಯಾಕ್ಸಿ ಪರವಾಗಿ ಒಬ್ಬೊಬ್ಬರು. ಅವಾಗ ಮಾತ್ರ ನಾವು ಬೈಕ್ ಟ್ಯಾಕ್ಸಿನ ವಾಪಸ್ ತರೋಕ್ಕಾಗುತ್ತೆ. ತುಂಬ ಚೆನ್ನಾಗಿ ಕ್ವಶನ್ ಮಾಡಿ ಕೇಳಿದ್ದಾರೆ ಎಲ್ಲರಿಗೂ. ಆಟೋ ಡ್ರೈವರ್ರು ಲಗೇಜ್ ಹೊಡಿತಾರೆ, ಅದು ಇಲ್ಲಿಗಲ್ ಅಲ್ವಾ? ಮೀಟ್ರ್ ಹಾಕ್ತಂಗೆ ಓಡಿಸ್ತಾರೆ, ಅದು ಇಲ್ಲಿಗಲ್ ಅಲ್ವಾ? ಕೆಲವೊಂದು ಆಟೋ ಡ್ರೈವರ್ ಗುಂಡಾಗಿರಿ ಮಾಡ್ತಾರೆ, ಅದು ಇಲ್ಲಿಗಲ್ ಅಲ್ವಾ? ಇದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಾ ಇಲ್ಲ ನೀವು? ವೋಟ್ ಬ್ಯಾಂಕಿಂಗ್ಗೋಸ್ಕರ ಈ ಥರ ಮಾಡ್ತಿದ್ದಾರೆ, ಒಬ್ರಿಗೊಂದು. ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರು ನಿಮಗೆ ವೋಟ್ ಹಾಕಲ್ವ ಹಂಗಾರೆ? ಆಟೋ ಡ್ರೈವರ್ಸ್ ಅಷ್ಟೇನೆ ವೋಟ್ ಹಾಕೋದು ಅಂತ ಚಾನಲಲ್ಲಿ ಸಖತ್ತಾಗಿ ಮಾತಾಡಿದ್ದಾರೆ. ಇದ್ಯಾವುದೋ ನಾನು ಹೇಳ್ತಾ ಇಲ್ಲ, ಅವರೇ ಹೇಳಿರೋದು. ನಿಮಗೆ ಡೌಟ್ ಇದ್ದರೆ ಆ ಚಾನಲ್ನ ಓಪನ್ ಮಾಡಿ ನೋಡಿ. ಇನ್ನೂ ಒಂದ್ಸಲ ಹೇಳ್ತೀನಿ, ಆ ಚಾನಲ್ ಯಾವುದಂತ IMA ನ್ಯೂಸ್ ಟುಡೇ ಅಂತವ. 12 ನಿಮಿಷ ವಿಡಿಯೋ ಮಾಡಿದ್ದಾರೆ, ಬೈಕ್ ಟ್ಯಾಕ್ಸಿ ಬಗ್ಗೆ ಕಂಪ್ಲೀಟಾಗಿ ವಿವರಣೆ ನೀಡಿದ್ದಾರೆ. ಕೊನೆಗೆ ಬೈಕ್ ಟ್ಯಾಕ್ಸಿ ಹಿಯರಿಂಗ್ ಡೇಟ್ ಯಾವ ಫಿಕ್ಸ್ ಆಯಿತು ಅಂತ ಅವರು ಕೂಡ ಹೇಳಿದರು. ಇದೇ ತಿಂಗಳು ಆಗಸ್ಟ್ 11ನೇ ತಾರೀಕು ಬೈಕ್ ಟ್ಯಾಕ್ಸ್ಗೆ ಹಿಯರಿಂಗ್ ಡೇಟ್ ಬಂದಿದೆ. ನಿಜವಾಗ್ಲೂ ತುಂಬ ಖುಷಿ ಪಡ್ತಕ್ಕಂಥ ವಿಚಾರ ಇದು. ಸತತ 3 ತಿಂಗಳಿಂದ ನಾವು ವೆಯ್ಟ್ ಮಾಡ್ತಾ ಇದ್ದ ಬೈಕ್ ಟ್ಯಾಕ್ಸಿಗೆ ಯಾವ ಹಿಯರಿಂಗ್ ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ. ಬಟ್ ಇದು ಫಿಕ್ಸ್ ಆಗಂಗೆ ಕಾಣಲಿಲ್ಲ. ಫೈನಲಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿ 4 ದಿವಸಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಈ ಒಂದು ವಿಷಯ ಮುಟ್ಟಿದೆ ಅಂದರೆ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಬೈಕ್ ಟ್ಯಾಕ್ಸಿ ಹವಾ ಇದೆ ಅಂತ. ಬೈಕ್ ಟ್ಯಾಕ್ಸಿ ಎಷ್ಟು ಜನಕ್ಕೆ ಬೇಕು, ಇದರಿಂದ ಎಷ್ಟು ಜನ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ 2.5 ಲಕ್ಷ ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ಬುಕ್ ಆಗತ್ತಂತೆ. ಇವತ್ತು 2.5 ಲಕ್ಷ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತಕ್ಕಂಥ ಪಬ್ಲಿಕ್ಸು ಯಾವ ಒಂದು ವೆಹಿಕಲಲ್ಲಿ ಹೋಗ್ತಾರೆ? 2.5 ಲಕ್ಷ ಜನ ಎಕ್ಸ್ಟ್ರಾ ಆಟೋದಲ್ಲಿ, ಕಾರಲ್ಲಿ ಪಿಕಪ್ ಡ್ರಾಪ್ ಮಾಡೋಕ್ಕಾಗ್ತಾ ಇದೆಯಾ? ಖಂಡಿತ ಆಗಲ್ಲ. ಇವರೆಲ್ಲ ಎಲ್ಲಿ ಹೋಗ್ಬೇಕು? ಇವ್ರು ಆನ್ ಟೈಮಿಗೆ ಮನೆಗೆ ಹೋಗೋಕ್ಕಾಗತ್ತಾ? ಆಫೀಸ್ಗೆ ಹೋಗೋಕ್ಕಾಗತ್ತಾ? ಇದೇ ಅವ್ರ ಕ್ವಶನ್ನು. ಇದನ್ನೆಲ್ಲ ಯಾಕೆ ಯೋಚನೆ ಮಾಡ್ತಾಯಿಲ್ಲ? ನೀವು ಏಕಾಏಕಿ ಬೈಕ್ ಟ್ಯಾಕ್ಸಿ ಮಾತ್ರ ಬ್ಯಾನ್ ಮಾಡಿದ್ರಲ್ವಾ? ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಯ್ತಲ್ವ ಅಂತ ಚೆನ್ನಾಗಿ ಕ್ವಶನ್ ಮಾಡಿ ಕೇಳಿದ್ದಾರೆ. ನಿಜವಾಗ್ಲೂ ನನಗೂ ಕೂಡ ಇವ್ರ ಚಾನಲ್ಲು ವಿಡಿಯೋ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದೆ. ಯಾರೇ ಆಗಲಿ ನ್ಯಾಯವಾಗಿ ಮಾತಾಡಿದ್ರೆ ಯಾರು ತಪ್ಪಲ್ಲ, ಅದು ಯಾರೇ ಆಗಿರ್ಬೋದು. ನ್ಯಾಯ ಎಲ್ಲಿದೆ, ನ್ಯಾಯ ಪರವಾಗಿ ಮಾತಾಡಬೇಕು. ಚೆನ್ನಾಗಿ ಮಾತಾಡಿದ್ದಾರೆ. ಹಂಗಾಗಿ ಹಿಯರಿಂಗ್ ಡೇಟ್ ಕೂಡ ಬಂದಿದ್ದು ತುಂಬ ಖುಷಿ ಆಗ್ತಿದೆ ನನ್ನೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಇನ್ನೇನಿನ್ನ 2-3 ಡೇಸ್ ಇದೆ. ಯಾವತ್ತು ಬರುತ್ತೆ ಅಂದರೆ ಮಂಗಳವಾರ ಬರುತ್ತೆ, 11ನೇ ತಾರೀಕು ಇದೇ ತಿಂಗಳು. 11ನೇ ತಾರೀಕು ಏನು ವಿಚಾರಣೆ ಆಗ್ಬೋದು ಅಂತ ಎಲ್ಲರಿಗೂ ಕುತೂಹಲ. ಸುಪ್ರೀಂ ಕೋರ್ಟ್ ಹತ್ರನೇ ಕಾಯ್ತಾ ಇದ್ದೀವಿ.
ಖಂಡಿತ ಅವತ್ತು ಈವ್ನಿಂಗ್ ಒಳಗಡೆ ಏನೇ ಒಂದು ನ್ಯೂಸ್ ಬಂದರೂ ಖಂಡಿತ ಬರುತ್ತೆ. ಆ ಸುಪ್ರೀಂ ಕೋರ್ಟಲ್ಲಿ ಬೈಕ್ ಟ್ಯಾಕ್ಸಿ ಪರವಾಗಿ ಆಗುತ್ತೋ ವಿರೋಧವಾಗುತ್ತೋ ಗೊತ್ತಿಲ್ಲ, ಲಾಯರ್ ಇಟ್ಟು ವಾದ ಮಾಡಿಸ್ಲೇಬೇಕು. ಇದು ರಾಜ್ಯ ಸರ್ಕಾರ ಕೇಸ್ ಹಾಕಿರೋದ್ರಿಂದ ಇವರೇ ಇಟ್ಟು ವಾದ ಮಾಡಿಸ್ತಾರೆ, ವಿರೋಧವಾಗಿ ವಾದ ಮಾಡಿಸ್ತಾರೆ, ತೊಂದರೆ ಇಲ್ಲ, ಹೆಂಗಾರ ಮಾಡಿಸ್ತಿ. ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ಮಾಡೋರು ಇದ್ದೇ ಇದ್ದಾರೆ. ಯಾಕೆಂದರೆ ಬೈಕ್ ಟ್ಯಾಕ್ಸಿ ಏನು ಕರ್ನಾಟಕದಲ್ಲಿ ಅಷ್ಟೇ ಓಡ್ತಾ ಇಲ್ಲ, ಎಲ್ಲ ಸ್ಟೇಟಲ್ಲೂ ರನ್ ಆಗ್ತಾ ಇದೆ. ಅಲ್ಲೆಲ್ಲ ಪರ್ಮಿಷನ್ ಬಿದ್ದ ಮೇಲೆ ಇಲ್ಲಿ ಹಾಕಿಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಆವಾಗಲೇ ಪರ್ಮಿಷನ್ ಬಂತು, ಕರ್ನಾಟಕದಲ್ಲಿ ಬರೋಕ್ಕಿಂತ ಮುಂಚೆನೇ ಪರ್ಮಿಷನ್ ಕೊಟ್ಟಿದ್ರು ಸೆಂಟ್ರಲ್ ಗೌರ್ಮೆಂಟು. ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ. ನಮ್ಮ ಕಡೆ ಯಾವ ಒಂದು ವೆಹಿಕಲ್ ಆದರೂ ಬೈಕ್ ಟ್ಯಾಕ್ಸಿ ಮಾಡ್ಬೋದು. ಪರ್ಮಿಷನ್ ಕೊಡೋದು ಬಿಡೋದು ನಿಮ್ಮ ಸ್ಟೇಟ್ಗಳಿಗೆ ಸಂಬಂಧಪಟ್ಟಿದ್ದಂಥವ. ಅವರು ಪರ್ಮಿಷನ್ ಕೊಟ್ಟು ಕೈ ತೊಳ್ಕೊಂಬಿಟ್ರು. ಈಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಕೇಸ್ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟಲ್ಲಿ ಯಥಾಸ್ಥಿತಿ ತಥಾ ಪ್ರಜನೆಗೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದೇ ಬರುತ್ತೆ. ಪಾಲಿಸಿ ಕೊಡಿ, ಪಾಲಿಸಿ ರಚನೆ ಮಾಡಿ ಅಂತಲೇ ರಾಜ್ಯ ಸರ್ಕಾರಕ್ಕೆ ಒತ್ತಡ ಇರುತ್ತೆ ಅಷ್ಟೇ. ನನ್ನ ಪ್ರಕಾರ 100% 100ಕ್ಕೆ ಇದೇ ಬರೋದು. ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಇದನ್ನು ಪರ್ಮನೆಂಟ್ ಬ್ಯಾನ್ ಮಾಡೋಕ್ಕಾಗಲ್ಲ. ಇದು ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ಲೇ ಮಾಡ್ತೀರಾ. ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಂಡು ಮಾಡಿ. ಆ ಎಲ್ಲೋ ಬೋರ್ಡ್ ಹೆಂಗೆ ಕನ್ವರ್ಟ್ ಮಾಡೋಕ್ಕಾಗಬೇಕು ಅಂತ ನೀವು ರಾಜ್ಯ ಸರ್ಕಾರ ನೀವೇ ಮಾಡಿಸ್ಕೊಡಿ. ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡಿ, ಇಲ್ಲ ಒಂದು ಆ್ಯಪ್ ಓಪನ್ ಮಾಡಿ, ಅದು ಎಲ್ಲಿಂದ ಮಾಡ್ಕೋಬೇಕು ಫಾರಮ್ ತಗೊಂಡು ಆ ಥರ ಕನ್ವರ್ಟ್ ಮಾಡಿ ಕೊಡಿ. ಏಕಾಏಕಿ ನೀವು ಬೈಕ್ ಟ್ಯಾಕ್ಸಿನ ಮಾಡೋಂಗೆ ಇಲ್ಲ, ಬ್ಯಾನು. ಇದು ಎಲ್ಲ ಸ್ಟೇಟಲ್ಲಿ ರನ್ ಆಗ್ತಾರಿಂದ ಇದು ಯಾವುದು ಇಲ್ಲಿಗಲ್ ಅಂತ ಹೇಳೋಕ್ಕಾಗಲ್ಲ ಅಂತವ. 100% ಸುಪ್ರೀಂ ಕೋರ್ಟಿಂದ ಈ ಒಂದು ವಿಚಾರಣೆ ನಡೆಯುತ್ತೆ. ಬೈಕ್ ಟ್ಯಾಕ್ಸಿ ಪರವಾಗೇ ಬರುತ್ತೆ. ಇದು ಜಾಸ್ತಿ ಇಯರಿಂಗ್ ಡೇಟು ಮುಂದೆ ಹೋಗಲ್ಲ ಅಂತ ನನ್ನ ಅನಿಸಿಕೆ. ಈಗ ಸುಪ್ರೀಂ ಕೋರ್ಟಲ್ಲಿ ಸುಮಾರು ವರ್ಷಗಳ ಕಾಲ ಇಯರಿಂಗ್ ಡೇಟು ವಾರಕ್ಕೊಂದು 15ಕ್ಕೊಂದು ಮುಂದೆ ಪೋಸ್ಟ್ಪೋನ್ ಆಯ್ತಲ್ಲ, ಈ ಥರ ಆಗಲ್ಲ. ಯಾಕೆಂದ್ರೆ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಬ್ಯಾನ್ ಆಗಿಬಿಟ್ಟಿದೆ. ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದ್ರೆ ಇಯರಿಂಗ್ ಡೇಟ್ ಮುಂದೆ ಆಗ್ತಾ ಇದ್ರೆ ಮತ್ತೆ ಏನೋ ಒಂದು ಮಾತುಕತೆ ಮಾಡಿ. ಬಟ್ ಈಗ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಆದಷ್ಟು 1 ಅಥವಾ 2 ಇಯರಿಂಗ್ ಡೇಟಲ್ಲಿ ಬೈಕ್ ಟ್ಯಾಕ್ಸಿನ ಕಂಪ್ಲೀಟಾಗಿ ಕೇಸ್ ಕ್ಲೋಸ್ ಮಾಡ್ತಾರೆ. 100% ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಬರುತ್ತೆ. ಇದಕ್ಕೆ ಪಾಲಿಸಿ ಬರುತ್ತೆ. ಎಲ್ಲೋ ಬೋರ್ಡ್ ಇವತ್ತು ಬೆಳಿಗ್ಗೆ ವಿಡಿಯೋ ಮಾಡಿ ಹಾಕಿರ್ತೀನಿ, ನೋಡಿರ್ತೀರ. ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದರೆ ಏನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಸಾಯಂಕಾಲ ಹಾಕಿದೆ. ಸುಮಾರು ಜನ ವಿಡಿಯೋ ನೋಡಿದ್ರೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದಿಲ್ಲ. ಅದೇ ಥರ ಪಾಲಿಸಿನೇ 100% ಬರುತ್ತೆ ನನ್ನ ಪ್ರಕಾರ. ಬೇರೆ ಏನು ಚೇಂಜಸ್ ಇರಲ್ಲ. ಇದು ಸಣ್ಣ ಪುಟ್ಟ ಚೇಂಜಸ್ ಆಗ್ಬೋದು. ಸುಪ್ರೀಂ ಕೋರ್ಟಿಂದ ಅಂತಲೂ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಗೋದು 100% ಗ್ಯಾರಂಟಿ ನಮ್ಮ ಪ್ರಕಾರ. ನಿಮ್ಮ ಪ್ರಕಾರ ಏನಂತವ ಖಂಡಿತ ತಪ್ಪದೆ ಮೆಸೇಜಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.